ಕಷ್ಟ ಬಿದ್ದು ಊರುಗಳಲ್ಲಿ ಓಡಾಡಿ ಬೂತ್ಗಳಲ್ಲಿ ಓಟ್ ಹಾಕ್ಸಂತವ್ರು. ನೀವು ಕರೆದಾಗ ನಾವು ಬಂದೋಗ್ತೀವಿ ಅಷ್ಟೇ. ಏನಿದು JDS ಹೋಗ್ಬಿಡುತ್ತಾ, BJPಗೆ ಇರುತ್ತಾ, ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಪ್ರೈವೇಟ್ ಕಾಲೇಜ್ ಇರ್ಬೋದು, ಗೌರ್ಮೆಂಟ್ ಕಾಲೇಜ್ ಇರ್ಬೋದು, ಎಲ್ಲ ಕಾಲೇಜುಗಳಲ್ಲೂ ಕಾಂಗ್ರೆಸ್ ಲೀಡರ್ಗಳಿರ್ಬೋದು, ಬೇರೆ ಬೇರೆ ಲೀಡರ್ಗಳಿರ್ಬೋದು, ಇಲ್ಲ ಈ ಸರಿ ನಾವು ಮೋದಿಯವರಿಗೆ ಓಟ್ ಹಾಕ್ತೀರಿ. 500 ವರ್ಷಗಳ ಕಾದಿದ್ದು ಲಕ್ಷಾಂತರ ಜನ ಬಲಿದಾನ ಕೊಟ್ಟಂತ ನಮ್ಮ ದೇಶದಲ್ಲಿ ರಾಮ ಮಂದಿರ ಕಟ್ಟಬೇಕಂತ ಹೇಳಿ ಹಿಂದೆಯಿಂದ ನಾವೇನ್ ಮಾಡ್ತಾ ಇದ್ರೆ, ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇನ್ನೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು ಹೆಸರಿಟ್ಬಿಡ್ತಾ ಇದ್ರು. ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ, ಹಿಂದೂಗಳು ಮಾತ್ರ, ನಾವು ಈ ದೇಶದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತರು ಮಾತ್ರ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಾನೇ ರಾಮ ನಾನೇ ಶಿವ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ತಾಕತ್ತಿದ್ರೆ ಸಿದ್ದರಾಮಯ್ಯನವರೇ, ಈ ದೇಶದ ಆಸ್ತಿನ, ಕರ್ನಾಟಕ ರಾಜ್ಯದ ಆಸ್ತಿನ 10,000 ಕೋಟಿ ನಾನು ಹಂಚ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ, ಬರೀ ಮುಸ್ಲಿಮ್ಸ್ ಒಂದು ಕಮ್ಯುನಿಟಿಗೆ ನೀವು 10,000 ಕೊಡೋದಾದ್ರೆ ಈ ರಾಜ್ಯದಲ್ಲಿ ಗೌಡ್ರು ಎಷ್ಟು ಇದ್ದಾರೆ, SCಗಳು ಎಷ್ಟಿದ್ದಾರೆ, STಗಳು ಎಷ್ಟಿದ್ದಾರೆ, OBC ಅವರು ಎಷ್ಟು ಜನ ಇದ್ದಾರೆ, ಕುರುಬರು ಎಷ್ಟಿದ್ದಾರೆ, ಎಲ್ಲರಿಗೂ ಎಷ್ಟು 1,000 ಕೋಟಿ ಕೊಡ್ತೀರಿ ನೀವು. ಇವತ್ತು ಅವ್ರಿಗೆ ಹೇಳ್ಬೇಕಾಗಿತ್ತು, ನೀವು ವಕ್ಫ್ ಬೋರ್ಡು ಹಜ್ ಕಮಿಟಿಯನ್ನ ಲೆಕ್ಕಾಚಾರದಲ್ಲಿ ಮಾಡ್ಕೊಂಡು ನೀವೆಲ್ಲ ಮೆಕ್ಕ ಕಳಿಸ್ತೀರಲ್ಲ, 1,000 ಕೋಟಿ ಹಣ ಖರ್ಚು ಮಾಡಿ ಅದನ್ನ ಬಂದ್ ಮಾಡ್ರೆ ನಿಮ್ಗೆ ತಾಕತ್ತಿದ್ರೆ ನೋಡೋಣ ಅಂತ ಹೇಳ್ಬಿಟ್ಟು ಹೇಳಿ ಕೇಳ್ಬೇಕು ನಾವೆಲ್ಲರೂ. ಇವತ್ತು ನಾವು ರಾಮ ಮಂದಿರ ಉದ್ಘಾಟನೆ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ನಾವು ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಿದ್ದಾದ್ಮೇಲೆ ಒಂದು ಬಂಡಿಂಗ್ ಕಟ್ಟಬೇಕಂದ್ರೆ ಗುಂಬೆಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ DC ಅಕ್ರಮ್ ಪಾಷಾ ಅವ್ರು ಇರ್ಬೋದು, SP ಅವ್ರು ಇರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಹೋಗಿ ರಾಮಂದು ಫ್ಲಾಗ್ ಬಿಚ್ಚಿಸ್ತಾರೆ, ಬಂಡಿಂಗ್ ಬಿಚ್ಚಿಸ್ತಾರೆ, ಬ್ಯಾನರ್ ಬಿಚ್ಚಕ್ ಹೋಗ್ತಾರೆ. ನಮ್ಮವ್ರು ಏನಾದ್ರು ಅಲ್ಲೇನಾದ್ರೂ ಅದನ್ನ ತಡೆ ಒಡ್ಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಯಾವ ರೀತಿ ಇದ್ದೀರಿ? ಈ ಸರ್ಕಾರ ಇರ್ಬೇಕಾ? ಈ ಸರ್ಕಾರ ಇರ್ಬೇಕಾ? ಸೌಂಡ್ ಕೇಳಿಸ್ತಾ ಇಲ್ಲ ನಿಮ್ಗೆ. ಈ ಸರ್ಕಾರ ಇರ್ಬೇಕಾ? ಬೇಡ ಅಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು? BJPಗೆ ಇವತ್ತೇನು ನಮ್ಮಲ್ಲಿ ಗ್ರಾಮ ಚಲೋ ಅಭಿಯಾನ ಅನ್ನ ನಾವೇನೀಗ ಹಮ್ಮಿಕೊಂಡಿದ್ದೀರಿ, ನೆನ್ನೆ ಶಿಡ್ಲಘಟ್ಟ ಮತ್ತೆ ಚಿಂತಾಮಣಿಯಲ್ಲಿ ಮೀಟಿಂಗ್ ಆಯ್ತು. ಯಾರ್ಯಾರು ಬೂತ್ ಅಧ್ಯಕ್ಷಗಳಿದ್ದಾರೆ, ಯಾರು ಬೂತ್ ಸೆಕ್ರೆಟರಿಗಳಿದ್ದಾರೆ, ಯಾರು ಪ್ರಮುಖರಿದ್ದಾರೆ, ಅವ್ರನ್ನ ಒಂದೊಂದು ತಾಲೂಕಲ್ಲಿ ಕನಿಷ್ಠ ಪಕ್ಷ ಅದನ್ನ 500 ಜನನ ಕರೆದಿದ್ರು. ಒಂದೊಂದು ಬೂತಿಂದ 2-3 ನಮ್ಮ ಲೀಡರ್ಗಳನ್ನ ಕರೆದು ಅವ್ರಿಗೆ ನಾವು ಪಾಂಪ್ಲೆಟ್ಗಳು ಏನೇನು ಮಾಡಬೇಕು, ಯಾವ ಊರಲ್ಲಿ ಯಾವ ಥರ ಇದು ಮಾಡಬೇಕು, ಆ ಬೂತ್ ಕಮಿಟಿ ಇದೆಯಾ, ಹೋಗಿ ಮಂತ್ರಿ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಯಾರ್ಯಾರು ಮನಸ್ಸು ಮಾಡಿದ್ದಾರೆ. ಸಾಕು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮನೆ ಕಳ್ಸೋಣ ಅಂತ ಹೇಳ್ಬಿಟ್ಟು ಯಾರ್ಯಾರು ಯೋಚನೆ ಮಾಡ್ತಾ ಇದ್ದಾರೆ ಅಂಥವ್ರನ್ನೆಲ್ಲ ಹೋಗಿ ನಾವು ಮಾತಾಡಿಸೋಂಥ ಕೆಲಸಗಳನ್ನು ಮಾಡಬೇಕು. ಒಂದು ಕಮಿಟಿ ಮಾಡಬೇಕು. ಪ್ರತಿ ಮನೆಗಳಲ್ಲೂ ಹೋಗಿ ಯಾರ್ಯಾರು ಫಲಾನುಭವಿಗಳಿದ್ದಾರೆ, ಆಯುಷ್ಮಾನ್ ಭಾರತ್ ಕಾರ್ಡ್ ಯಾರ್ಯಾರು ಬಂದಿದೆ, ಕಿಸಾನ್ ಸನ್ಮಾನ್ ಯೋಜನೆ ಯಾರ್ಯಾರು ಬಂದಿದೆ, ಅಕ್ಕಿ ಯಾರ್ಯಾರು ಕೊಟ್ಟಿದ್ದೀರಿ, ವ್ಯಾಕ್ಸಿನ್ ಯಾರ್ಯಾರು ಕೊಟ್ಟಿದ್ದೀರಿ, ಮುದ್ರಾ ಯೋಜನೆ, ಕರೋನಾ ಟೈಮಲ್ಲಿ 2 ಇಂಜೆಕ್ಷನ್ಗಳನ್ನ ಫ್ರೀಯಾಗಿ ಹಾಕಿ, ನಮ್ಮ ಹಿರಿಯರಿಗೆ ಒಂದು ಬೂಸ್ಟರ್ ಇಂಜೆಕ್ಷನ್ ಹಾಕಿ, ನಮ್ಮ ಮಕ್ಕಳಿಗೆ SSLC PUC ಓದ್ತಾ ಇರ್ತಕ್ಕಂಥ ಮಕ್ಕಳಿಗೂ ಇಂಜೆಕ್ಷನ್ ಹಾಕಿದ್ರು. ಅಮೆರಿಕ, ರಷ್ಯಾ, ಜಪಾನ್ ಇಲ್ಲೆಲ್ಲ ಒಂದೊಂದು ಇಂಜೆಕ್ಷನ್ 5,000-10,000 ದುಡ್ಡು ಇಸ್ಕೊಂತ ಇದ್ರು. ಈ ಕಾಂಗ್ರೆಸ್ ಅವರು ಹೇಳಿದ್ದಾರೆ, ಏನ್ ಮಾಡ್ಬಿಟ್ಟಿದ್ದಾರೆ ಅಂತೇಳಿ. 60 ವರ್ಷಗಳಿಂದ ಈ ದೇಶದಲ್ಲಿ ಗರೀಬಿ ಹಠಾವೋ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಏನು ಆಂಬುಲೆನ್ಸು ಅವ್ರ ಬಾಡಿಗೆ ಎತ್ಕೊಂಡೋದ್ರೆ ಅದ್ರ ಬಾಡಿಗೆನೂ ಕೊಟ್ಟಿಲ್ಲ ನೀವು. ಯಾರು ಅಂಬೇಡ್ಕರ್ನ ಸೋಲ್ಸಿದ್ರೋ ಅವ್ರಿಗೆ ನೀವು ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ರಿ, ನೆಹರು ಅವ್ರಿಗೆ ಭಾರತ ರತ್ನ ಕೊಟ್ರಿ, ಇಂದಿರಾ ಗಾಂಧಿ ಅವ್ರಿಗೆ ಭಾರತ ರತ್ನ ಕೊಟ್ರಿ, ರಾಜೀವ್ ಗಾಂಧಿ ಅವ್ರಿಗೆ ಭಾರತ ರತ್ನ ಕೊಟ್ರಿ. ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪಿಟ್ಪಾಪಳ್ಳಿ ಮುನಿಯಂಟಪ್ಪನವ್ರಿಗೆ ಒಂದು ತಮಟೆ ಹೊಡಿತಾ ಇದ್ದವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾರಂತ ಹೇಳಿದ್ರೆ ಅದನ್ನೆಲ್ಲ ನಾವು ಕನಸಲ್ಲೂ ಕಂಡಿದ್ರ? ಇವತ್ತು ಅಯೋಧ್ಯೆ ರಾಮ ಮಂದಿರ ಹೋರಾಟದಲ್ಲಿ ನಮ್ಗೆಲ್ಲರೂ ದಾರಿದೀಪ ಆಗಿದ್ದಂತ LK ಅಡ್ವಾಣಿ ಸಾಹೇಬರಿಗೆ ಭಾರತ ರತ್ನ ಕೊಟ್ಟಿದ್ದಾರೆ, ಕೆಲಸ ಮಾಡಿದ್ರಿ. ನಮ್ಮ ಲೀಡರ್ಗಳಿಗೆ ಡೌಟ್, ಏನೇನ್ ಮಾಡ್ಬಿಟ್ಟಿದ್ರಿ MP ಅವರು 5 ವರ್ಷದಲ್ಲಿ ಏನೇನ್ ಮಾಡಿದ್ರು ಅಂತ. ಯಾರ್ಯಾರು ಕರೋನಾ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ರು ಕೈ ಎತ್ತಿ ನೋಡೋಣ. ನೀವು ಹಾಕ್ಸ್ಕೊಂಡಿಲ್ಲ ಸೆಟು? ಯಾರ್ಯಾರು ಅಕ್ಕಿ ಇಸ್ಕೊಂಡಿದ್ರಿ ಕೈ ಎತ್ತಿ ಸೊಸೈಟಿಯಲ್ಲಿ? ಯಾರ್ಯಾರು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 2,000 3 ಕಂತು 15 ಕಂತಲ್ಲಿ 30,000 ಹಣ ಬಂದಿದೆ ಕೈ ಎತ್ತಿ ನೋಡೋಣ. ಯಾರ್ಯಾರ ಮನೆಗಳಲ್ಲಿ ಪಂಚಾಯತಿಗಳಲ್ಲಿ ಟಾಯ್ಲೆಟ್ಗಳು ಬಂದಿದೆ ನೋಡ್ರಿ ಕೈ ಎತ್ತನ. ಇದನ್ನೆಲ್ಲ ಸನ್ಮಾನ್ಯ ನರೇಂದ್ರ ಮೋದಿ, BJP, JDS, ಕಾಂಗ್ರೆಸ್ ಅಂತ ಏನಾದ್ರು ನೋಡಿದ್ರ? ಇವತ್ತು ನಾವು ಈ ರೋಡ್ 4 ಲೈನ್ ರೋಡನ್ನ 6 ಲೈನ್ ರೋಡ್ ಮಾಡೋದಕ್ಕೆ 1,800 ಕೋಟಿ ಹಣ ತಂದಿದ್ದೀವಿ. 386 ಕೋಟಿ ಹಣ ತಂದು ಎಲ್ಲೆಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇತ್ತು ಅಲ್ಲೆಲ್ಲ ಇವತ್ತು ರಾಮಚಂದ್ರ ಬಾರ್ಡ್ರಿಂದ ನಂಗ್ಲಿವರೆಗೂ ನಾವು ಪ್ಲೇವರ್ಗೂ ಕಟ್ತಾ ಇದ್ರು. ಅದು ಕಾಂಗ್ರೆಸ್
ಸಿದ್ದರಾಮಯ್ಯನವರು ಕೊಟ್ಟಿರೋದಾ? ಡಿ ಕೆ ಶಿವಕುಮಾರ್ ಕೊಟ್ಟಿರೋದಾ? ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ 176 ಕಿಲೋಮೀಟರ್ ಟಾರ್ ರಸ್ತೆ ಮಾಡಿದಿರಿ, ಕಾಂಕ್ರೀಟ್ ರಸ್ತೆ ಮಾಡಿದಿರಿ. ಅದಕ್ಕೇನಾದ್ರು ಡಿ ಕೆ ಶಿವಕುಮಾರ್ ಕಾಸು ಕೊಟ್ರ? ನೀವು ಓಟ್ ಹಾಕಿ ನಮ್ಮನ್ನ ಗೆಲ್ಸಿದ್ದಾದ್ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಜಲ್ ಜೀವನ್ ಮಿಷನ್ 1880 ಕೋಟಿ ಹಣ ಬಿಡುಗಡೆ ಮಾಡಿ 8 ತಾಲೂಕುಗಳಲ್ಲಿ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡ್ಬೇಕಂತ ಹೇಳಿ ಹಣ ಕೊಟ್ಟಿರ್ತಕ್ಕಂಥದ್ದು ಏನು ಡಿ ಕೆ ಶಿವಕುಮಾರ, ಸಿದ್ದರಾಮಯ್ಯನವರ? ಮನಮೋಹನ್ ಸಿಂಗ್ ಕಾಲದಲ್ಲಿ 9 ವರ್ಷ ಅವರು ಇವತ್ತು ರಸ್ತೆನ ವೇಗವಾಗಿ ಮಾಡ್ತಾ ಇರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಮಾಲೂಮ್ ಕಡೆಯಿಂದ STR ರೋಡ್ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನಗರೋತ್ಥಾನದಲ್ಲಿ 14ನೇ ಹಣಕಾಸು 15ನೇ ಹಣಕಾಸಿನಲ್ಲಿ ಪ್ರತಿ ಪಂಚಾಯಿತಿಗಳಿಗೂ ಕಾಂಕ್ರೀಟ್ ರಸ್ತೆ ಇರ್ಬೋದು, ಕಾಂಕ್ರೀಟ್ ಡ್ರೈನೇಜ್ ಇರ್ಬೋದು, ಐಮಾಸ್ ಲೈಟ್ಗಳಿರ್ಬೋದು, ನಮ್ಮ ಚೆಕ್ ಡ್ಯಾಮ್ಗಳಿರ್ಬೋದು, ಕೃಷಿ ಹೊಂಡಗಳಿರ್ಬೋದು, ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಫಸಲ್ ಬಿಮಾ ಯೋಜನೆಯಲ್ಲಿ ನಾವು ಬೆಳೆದಂತ ಬೆಳೆಗಳೇನಾದ್ರೂ ನಾಶ ಆದ್ರೆ, ಇನ್ ಟೈಮ್ ಮಳೆ ಬಂದಿಲ್ಲ ಅಂದ್ರೆ ಅದಕ್ಕೆ ಫಸಲ್ ಬಿಮಾ ಯೋಜನೆಯಲ್ಲಿ ಇನ್ಸೂರೆನ್ಸ್ ದುಡ್ಡು ಕೊಡ್ತಾ ಇದ್ದಾರೆ. ಆಯುಷ್ಮಾನ್ ಭಾರತ್ ಕಾರ್ಡ್ 1 ವರ್ಷಕ್ಕೆ 5 ಲಕ್ಷವರೆಗೂ ಅವ್ರ ಕುಟುಂಬದವರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಕ್ಕಂಥ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇದನ್ನೆಲ್ಲ ನೀವು ಜನಗಳ ಹತ್ರ ಹೇಳಕ್ಕಾಗಲ್ಲ. ನೀವು ನನ್ನನ್ನ MP ಮಾಡಿ ಗೆಲ್ಸಿದ್ದಾದ್ಮೇಲೆ KH ಮುನಿಯಪ್ಪ ಏನಿಲ್ಲಿ ರೈಲ್ವೆ ಮಂತ್ರಿ ಆಗಿದ್ರು ಅವ್ರ ಕಾಲದಲ್ಲೂ ಅಷ್ಟು ಹಣ ತಂದಕ್ಕಾಗಿಲ್ಲ. ನಾವು 500 ಕೋಟಿ ಹಣ ತಂದು ಇವತ್ತು ಮಾಲೂರು ರೈಲ್ವೆ ಸ್ಟೇಷನ್ ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡ್ತಾ ಇದ್ದೀರಿ, ಕೆಲಸ ನಡೀತಾ ಇದೆ. ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡಿದಿರಿ, ಎಕ್ಸ್ಕಲೇಟರ್ ಮಾಡಿದಿರಿ, ಸೆಕೆಂಡ್ ಎಂಟ್ರಿ ಮಾಡಿದಿರಿ, ಫ್ಲೈಓವರ್ ಮಾಡಿದಿರಿ, ಟೇಕಲಲ್ಲಿ ಫ್ಲೈಓವರ್ ಮಾಡಿದಿರಿ. ಶಿಡ್ಲಘಟ್ಟದಲ್ಲಿ ನಾವು ರೈಲ್ವೆ ಸ್ಟೇಷನ್ ಮಾಡ್ತಾ ಇದ್ರಿ, ಉರ್ಗಮಲ್ಲಿ ಮಾಡ್ತಾ ಇದ್ರಿ, ಬೆಂಬಲಲ್ಲಿ ಮಾಡ್ತಾ ಇದ್ರಿ, ಮಾರಿಕುಪ್ಪಮಲ್ಲಿ ಮಾಡ್ತಾ ಇದ್ರಿ. 500 ಕೋಟಿ ಕುಪ್ಪಂ ಟು ಮಾರಿಕುಪ್ಪಂಗೆ 200 ಕೋಟಿ ಹಣ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು. FM ರೇಡಿಯೋ ಸ್ಟೇಷನ್ ಮಾಡೋದಕ್ಕೆ ಹಣ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು. ಅಮೃತ್ ಯೋಜನೆಯಲ್ಲಿ ಬಂಗಾರಪೇಟೆ ಇರ್ಬೋದು, ನಮ್ಮಲ್ಲಿ ಮಾಲೂರು ಇರ್ಬೋದು, KGF ಇರ್ಬೋದು, ಕೋಲಾರ ಇರ್ಬೋದು, ಇದಕ್ಕೆ ಹಣ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು. ಯಡಿಯೂರಪ್ಪ ಸಾಹೇಬರಿದ್ದಾಗ ಏನು ನಮ್ಮ ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ ಯರಗೋಳ್ ಡ್ಯಾಮ್ ಇರ್ಬೋದು, ಕಣ್ಪುಣ್ಯಪ್ಪ ಅವರು ಶಾಸಕರ ಆಗಿದ್ದಾಗ ಅದಕ್ಕೆ ಹಣ ಕೊಟ್ಟಿರ್ತಕ್ಕಂಥದ್ದು, ಯಡಿಯೂರಪ್ಪ ಅವರು ಹಣಕಾಸು ಸಚಿವರಾಗಿದ್ದಾಗ ಅದಕ್ಕೆ ಹಣ ಕೊಟ್ಟಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರೇ ಜೋಪಲ್ ಕತ್ರಿ ಕಣ್ಣಿ ಬಂದು ಕಟ್ ಮಾಡಕ್ ಹೋಗ್ತೀವಿ ಎಲ್ಲ ಕಡೆನು. MLAಗಳು ಕಾರಲ್ಲಿ ಡಿಕ್ಕಿಯಲ್ಲಿ ಇಕ್ಕಬಿಟ್ಟವ್ರೆ, ಚನಕೆ ಗಡಾರಿ ಹೋಗಿ ನಾವು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಅವರು ಬೊಮ್ಮಾಯಿರವ್ರು ಕೊಟ್ಟಿರ್ತಕ್ಕಂಥ ಹಣದಲ್ಲಿ ನಿಮ್ ಕೈನಲ್ಲಿ ನಿಮ್ ಯೋಗ್ಯತೆಗೆ ನಿಮ್ MLAಗಳಿಗೆ 1 ಕೋಟಿ 2 ಕೋಟಿ ಹಣ ಕೊಡೋಕ್ಕಾಗಿಲ್ಲ. ಕೋಲಾರಲ್ಲಿ ಯಾವ ತರ ರಸ್ತೆಗಳಿತ್ತು, ಮೆಕ್ಕೆ ಸರ್ಕಲ್ ಇಂದ ಬಂಗಾರಪೇಟೆ ಸರ್ಕಲ್ ರಸ್ತೆ ಯಾವ ತರ ಇತ್ತು 5 ವರ್ಷಕ್ಕಿಂತ, ಮೆಕ್ಕೆ ಸರ್ಕಲ್ ಇಂದ ಹೊಸ ಬಸ್ ಸ್ಟ್ಯಾಂಡ್ ರಸ್ತೆ ಯಾವ ತರ ಇತ್ತು, ಬಂಗಾರಪೇಟೆ ಸರ್ಕಲ್ ಇಂದ ಕ್ಲಾಕ್ ಟವರ್ ವರೆಗೂ ರಸ್ತೆ ಯಾವ ತರ ಇತ್ತು, ಕ್ಲಾಕ್ ಟವರ್ ಇಂದ APMC ವರೆಗೂ ರಸ್ತೆ ಯಾವ ತರ ಇತ್ತು. ಆ ರಸ್ತೆಗಳನ್ನೆಲ್ಲ ಡೆವಲಪ್ಮೆಂಟ್ ಮಾಡಿರೋದು ಏನು ಕಾಂಗ್ರೆಸ್ ಅವರ? ಇವತ್ತು ಕೆರೆಗಳು ಡೆವಲಪ್ಮೆಂಟ್ ಮಾಡೋದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು 32 ಕೋಟಿ ಹಣ ಕೊಟ್ಟು ಅಮೃತ್ ಯೋಜನೆಯಲ್ಲಿ ಕೆರೆಗಳನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ. ಇದೆಲ್ಲ ಯಾರು? ಸಿದ್ದರಾಮಯ್ಯನವರು ಇಲ್ಲ ಬಂಡೆ ಶಿವಕುಮಾರ್ ಏನಾದ್ರು? ಮೂಳ್ಬಾಗ್ಲಿಂದ ವಿಕೋಟೆಗೆ ಹೋಗೋದಕ್ಕೆ 120 ಕೋಟಿ ರೋಡ್ ಕೊಟ್ಟಿರ್ತಕ್ಕಂಥ ಇವೆಲ್ಲ ಕೆಲಸಗಳನ್ನ ನಾವು ಫಿನಿಶ್ ಮಾಡಿದ್ದೀವಿ. ಬಂಗಾರಪೇಟೆಯಿಂದ ವಿಕೋಟೆ ರಾಮಯ್ಯನವ್ರು ಕೊಟ್ರ? ಸಿದ್ದರಾಮಯ್ಯನವ್ರು ಕೊಟ್ಟಿಲ್ಲ. ಕೋಲಾರಮ್ಮನ ಕೆರೆ, ಕೋಡಿ ಕಣ್ಣೂರು ಕೆರೆ ಮತ್ತೆ ಮುದುವಾಡಿ ಕೆರೆ ಅದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ, ಅದನ್ನ ಕ್ಲೀನ್ ಮಾಡೋದಕ್ಕೆ 1 ಕೋಟಿ 80 ಲಕ್ಷ ಏನು ಕಾಂಗ್ರೆಸ್ MLAಗಳು ಕೊಟ್ರ? ಸ್ವಂತ ಹಣದಿಂದ ನಮ್ಮ ಎಲ್ಲ ಮುಖಂಡರುಗಳೆಲ್ಲ ಸೇರಿ ಹಗಲು ರಾತ್ರಿ ಓಡಾಡಿ ಸುಮಾರು 2 ತಿಂಗಳ ಕಾಲ ಕೆಲಸ ಮಾಡಿ 50 JCBಗಳನ್ನ ಬಿಟ್ಟು ಅದನ್ನ ಕ್ಲೀನ್ ಮಾಡಿರ್ತಕ್ಕಂಥದ್ದು. ಇವತ್ತು ನೀವು ಬಂದು ಕಾಸು ಎಲ್ಲೈತೆ ನೋಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ನೀವೆಲ್ಲೆಲ್ಲಿ ಕೊಟ್ಟಿದ್ರಿ ಹೇಳ್ರಿ ಅಂದ್ರೆ ಬಂದು ಹೇಳ್ತಾರೆ ನಾವು ಕೊಟ್ಟಿದ್ದು ಅಂತ. ನಿಮ್ಮ ಯೋಗ್ಯತೆಗೆ ನಿಮ್ಮ MLAಗಳಿಗೆ 2 ಕೋಟಿ ಹಣ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಲೀಡರ್ಗಳು ನೀವೇನ್ ಮಾಡಿದಿರಿ ಅಂತ ಕೇಳೋಂಥ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಬೇಕು. ಇಷ್ಟೆಲ್ಲ ಯೋಜನೆಗಳನ್ನು ನಾನು ಹೇಳ್ತಾ ಹೋದ್ರೆ ಬೆಳಗ್ಗೆನ ಸಂಜೆವರೆಗೆ ಹೇಳ್ತಾನೆ ಇರ್ತೀನಿ. 74 ವರ್ಷಗಳಿಂದ ಕ್ಲಾಕ್ ಟವರ್ ಅಲ್ಲಿ ಒಂದು ಧರ್ಮದ ಧ್ವಜ ಆಡ್ತಾ ಇತ್ತಲ್ಲಿ. ಯಾಕದನ್ನು ಚೇಂಜ್ ಮಾಡ್ಲಿಕ್ಕಾಗಿಲ್ಲ. ಇವತ್ತು ಭಾರತ ದೇಶದ ಧ್ವಜ ಅಲ್ಲಿ ಆಡ್ತಾ ಇದೆ. ಅಕ್ರಮ್ ಪಾಷಾ ಅವರೇ, ಹಿಂದೆ ಜಮೀರ್ ಪಾಷಾ ಅವರು DC ಆಗಿದ್ದಾಗ ಯಾವ ರೀತಿ ಇಲ್ಲಿ DC ಆಗಿ ವಕ್ಫ್ ಬೋರ್ಡ್ಗೆ ನೀವು 295 ಎಕರೆ ನೀವು ಜಮೀನನ್ನ ಮಾಡಿಕೊಟ್ಟಿದ್ದೀರಿ, ದೇವಸ್ಥಾನ ಜಮೀನನ್ನು ಮಾಡಿಕೊಟ್ಟಿದ್ದೀರಿ, ಮುದುವಾಡಿನಾಗಿರ್ತಕ್ಕಂಥ
ಸ್ಕೂಲ್ ಜಮೀನನ್ನು ಅವ್ರಿಗೆ ಮಾಡ್ಕೊಟ್ಟಿದ್ದೀರಿ. ನೀವು ಬರೀ ಒಂದು ಕಮ್ಯುನಿಟಿಗೆ 295 ಎಕರೆ ಮಾಡ್ಕೊಡ್ತೀರಿ ಅನ್ನೋದಾದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಕಮ್ಯುನಿಟಿಗಳಿದೆ, ಎಲ್ಲರಿಗೂ ಎಷ್ಟಿಷ್ಟು ಎಕರೆ ಜಮೀನು ಕೊಡ್ತೀರಿ? ನೀವೇನು ಪಾಕಿಸ್ತಾನ ಏಜೆಂಟ್ DC ಅವರೇ? ಇಡೀ ದೇಶದಲ್ಲಿ ಇರ್ತಕ್ಕಂಥ ರೈತರನ್ನು ಒಕ್ಕಲಿಸಬೇಕಂತ ಹೇಳಿ ನಮ್ಮ ಶ್ರೀನಿವಾಸಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಮಾಲೂರು, ಕೋಲಾರ ಎಲ್ಲ ಕಡೆ ಇರ್ತಕ್ಕಂಥ ರೈತರು 70-80 ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಮಾವಿನ ತೋಟ ಮಾಡ್ಕೊಂಡಿದ್ದವನ್ನ ಬಂದು ನೀವು JCB ಎತ್ಕೊಂಡ್ಬಂದು ನೀವು ಅದನ್ನ ತೆರವುಗೊಳಿಸಂತ ಕೆಲಸಗಳು ಮಾಡ್ತೀರಿ. ನಾಚಿಕೆ ಆಗಲ್ಲ? ಈ ದೇಶದ ಅನ್ನದಾತರನ್ನ ನೀವು ನಡ್ಸ್ಕೊಂತ ಇರ್ತಕ್ಕಂಥ ರೀತಿ ಇದ? ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ನಿಮ್ಗೆ, ನಾವೇನು ಇಲ್ಲೆಲ್ಲ ನಡೀತಾ ಇದೆ. ಮೊನ್ನೆ ರಾಮ ಮಂದಿರ ವಿಷಯದಲ್ಲಿ ಬಂದಾಗ ಎಲ್ಲೆಲ್ಲಿ ಏನೇನಾಯ್ತು, ನಮ್ಮ ಮುಳುಬಾಗ್ಲಲ್ಲಿ ನಮ್ಮ ರಾಮನ ಫ್ಲೆಕ್ಸ್ ಇದ್ರೆ ಅದಕ್ಕೆ ಹೋಗಿ ಬೇಡ ಹಾಕ್ತಾರೆ. ಈ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥವ್ರು SDP, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಪಾಕಿಸ್ತಾನಿ ಏಜೆಂಟ್ಗಳು ಏನಿದ್ದಾರೆ ಅವ್ರ ಪರವಾಗಿ ಸಲೀವಾಗಿರ್ತದಿಷ್ಟೇ. ನಾವೇನು ಗಣರಾಜ್ಯೋತ್ಸವ ದಿನ ಇರ್ಬೋದು, ಸ್ವತಂತ್ರ ದಿನಾಚರಣೆ ದಿನ ಇರ್ಬೋದು, ಕ್ಲಾಕ್ ಟವರ್ ಫ್ಲಾಗ್ ಹಾಸ್ಟಿಂಗ್ ಮಾಡುವಾಗ 6 ಗಂಟೆಗೆ ನಾವೆಲ್ಲರೂ ಅಲ್ಲಿ ಹಾಜರಿರ್ಬೇಕು. ಅವರಂತೂ ಬರಲ್ಲ, ಅವ್ರಿಗೆ ಇಷ್ಟ ಇಲ್ಲ ಭಾರತ